ನಾಗೇಂದ್ರ ಬಾಬು ಉಳಿದಿರುವಂತಹ 5 ಕ್ಷೇತ್ರಗಳ ಟಿಕೆಟ್ ಇವತ್ತು ಫೈನಲ್ ಆಗುವಂತಹ ಸಾಧ್ಯತೆ ಇದೆಯಾ? ಈಗಾಗಲೇ ದೇವೇಗೌಡರು ಕೂಡ ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಮ್ಯಾ ನೋಡಿ, ನಿನ್ನೆ ಅಷ್ಟೇ ಬಿಜೆಪಿ ತನ್ನ ಮತ್ತೊಂದು ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು. ತಮಿಳುನಾಡು ಹಾಗೂ ಪುದುಚೇರಿಗೆ ಸಂಬಂಧಪಟ್ಟಂಥ ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿತ್ತು. ಇವತ್ತು ಕರ್ನಾಟಕದ ಉಳಿದಂತಹ 5 ಕ್ಷೇತ್ರಗಳಿಗೆ ರಾಯಚೂರು, ಬೆಳಗಾವಿ, ಚಿತ್ರದುರ್ಗ ಹಾಗೂ ಚಿಕ್ಕಬಳ್ಳಾಪುರ, ಇದರ ಜೊತೆಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆ ಇವತ್ತೇ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದರ ಜೊತೆಯಲ್ಲಿ ನೋಡಿ, ಇವತ್ತು ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವಂಥ ರಾಧಾಕೃಷ್ಣ ಮೋಹನ್ ಅವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಧಿಕೃತವಾಗಿ. ಅಂದರೆ ನಾವು 3 ಕ್ಷೇತ್ರಗಳನ್ನು ಬಿಟ್ಟು ಕೊಟ್ಟಿದ್ದೀವಿ ಅಂತೇಳಿ, ಅಂದರೆ ಕೋಲಾರ, ಮಂಡ್ಯ ಹಾಗೂ ಹಾಸನ, ಈ 3 ಕ್ಷೇತ್ರಗಳು ಕೂಡ JDSಗೆ ಬಿಟ್ಟು ಕೊಟ್ಟಿರೋದ್ರ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಅಧಿಕೃತವಾಗಿ ಒಂದು ಘೋಷಣೆ ಒಂದು ಬಾಕಿ ಇರುವಂಥದ್ದು. ಇದರ ಬೆನ್ನಲ್ಲೇ ಮಾಜಿ ಪ್ರಧಾನಿಗಳಾಗಿರುವಂಥ HD ದೇವೇಗೌಡ ಅವರು ಇವತ್ತು ದೆಹಲಿಗೆ ಬಂದಿದ್ದಾರೆ. ಇವತ್ತು ಮಧ್ಯಾಹ್ನದ ನಂತರ ಒಂದು ಮೀಟಿಂಗ್ ಆದ ಬಳಿಕ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಅದಕ್ಕೆ ಸಂಬಂಧಪಟ್ಟಂತೆ ಘೋಷಣೆ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಹಳ ಕುತೂಹಲ ಕೇಳಿಸಿರುವಂಥದ್ದು ಕೋಲಾರ, ಹಾಸನ ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರ. ಸೊ ಈ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ HD ಕುಮಾರಸ್ವಾಮಿ ಅವರೇ ಕಣಕ್ಕೆ ಇಳಿತಾರೆ ಅಂತೇಳಿ ಮಾಜಿ ಸಚಿವರಾಗಿರುವಂಥ CS ಪುಟ್ಟರಾಜ್ ಅವರು ಈಗ ಆಲ್ರೆಡಿ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟೇ ಆಗಿದೆ. ಆದರೆ ಕೋಲಾರದಿಂದ ಯಾರು ಕಣಕ್ಕೆ ಇಳಿತಾರೆ ಅಂತೇಳಿ ನೋಡಿ, ನಿನ್ನೆ ಅಷ್ಟೇ ಹಾಲಿ ಸಂಸದರು ಸಾಕಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು. ಎಲ್ಲೋ ಒಂದು ಕಡೆ ಟಿಕೆಟ್ ಕೈತಪ್ಪತ್ತೆ ಅಂತೇಳಿ ದೆಹಲಿಯಲ್ಲೇ ಕೂತು ಕಳೆದ 4 ದಿನಗಳಿಂದ ಬಿಜೆಪಿಯ ಸಂಸದ ಬಹಳಷ್ಟು ಲಾಭಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆದರೆ ಈಗ ರಾಧಾಮೋಹನ್ ಅವರು ಹೇಳಿರುವಂಥ ಪ್ರಕಾರ 3 ಕ್ಷೇತ್ರಗಳನ್ನು JDSಗೆ ಬಿಟ್ಟು ಕೊಟ್ಟಿದೆ. ಮೈತ್ರಿಯನ್ನು ಗೆಲ್ಲಿಸ್ಕೊಂಡು ಬರುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. 28ಕ್ಕೆ 28 ಕೂಡ ಗೆಲ್ಲಬೇಕು ಎನ್ನುವ ವಿಶ್ವಾಸದಲ್ಲಿದ್ದೀವಿ ಎನ್ನುವ ಮಾತುಗಳನ್ನು ಆಡಿದ್ದಾರೆ. ಹಾಗಾಗಿ ಇವತ್ತು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಮಧ್ಯಾಹ್ನದ ನಂತರ ನಡೆಯುವಂಥ ಬಿಜೆಪಿ ಕಚೇರಿಯಲ್ಲಿ, ಕೇಂದ್ರ ಕಚೇರಿಯಲ್ಲಿ ನಡೆಯುವಂಥ ಮೀಟಿಂಗ್, ಆ ಮೀಟಿಂಗ್ನಲ್ಲಿ ಯಾವೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ತಾರೆ, 5 ಲೋಕಸಭಾ ಕ್ಷೇತ್ರಗಳಿಗೆ ಏನೋ ಬಾಕಿ ಇದೆ ಅದನ್ನು ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋದು, ಆ ಒಂದು ಘೋಷಣೆ ಮಾಡುವಂಥ ಸಾಧ್ಯತೆ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಮೈತ್ರಿಗೆ ಯಾವ ಕ್ಷೇತ್ರಗಳನ್ನು ಬಿಟ್ಟು ಕೊಟ್ಟಿದ್ದೀವಿ ಅಂತೇಳಿ ಅಧಿಕೃತವಾಗಿ ಒಂದು ಘೋಷಣೆ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಮ್ಯಾ, ಓಕೆ, ಹಿಂದೆ ಮೈತ್ರಿಕೂಟದಿಂದ ಅಧಿಕೃತವಾಗಿ ಘೋಷಣೆ ಆಗುವಂತಹ ಸಾಧ್ಯತೆ ಇದೆಯಾ ಅಥವಾ ಮತ್ತಷ್ಟು ಸಮಯವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ ನಾಗೇಂದ್ರ ಬಾಬು? ರಮ್ಯಾ, ಈಗಿರುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ ನೋಡಿ. ಈಗ ಕೇವಲ ಅಧಿಕೃತವಾಗಿ ಘೋಷಣೆ ಆಗಬೇಕಾಗಿರೋದು. ಆದರೆ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವಂಥ ರಾಧಾಮೋಹನ್ ಅವರೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾವು 3 ಕ್ಷೇತ್ರಗಳನ್ನು ಬಿಟ್ಟು ಕೊಟ್ಟಿದ್ದೀವಿ ಅಂತೇಳಿ. ಆದರೆ ಇಲ್ಲಿ ಮೈತ್ರಿ ನಾಯಕರು ಅಧಿಕೃತವಾಗಿ, ಅಂದರೆ ಒಂದು ರೀತಿಯಲ್ಲಿ ಅಫಿಷಿಯಲಿ ಘೋಷಣೆ ಮಾಡಬೇಕಾಗಿದೆ, ಸುದ್ದಿಗೋಷ್ಠಿಯನ್ನು ನಡೆಸಿ. ಈಗ ಚರ್ಚೆಗಳಂತೂ ಶುರುವಾಗಿದೆ, 3 ಕ್ಷೇತ್ರಗಳನ್ನು ಬಿಟ್ಟು ಕೊಟ್ಟಿದೆ ಅಂತೇಳಿ. ನೋಡಿ, ಮಾಜಿ CM BS ಯಡಿಯೂರಪ್ಪ ಅವರು ಕೂಡ ಈಗ ಆಲ್ರೆಡಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಕಳೆದ ವಾರ ನಾವು 3 ಕ್ಷೇತ್ರಗಳನ್ನು ಬಿಟ್ಟು ಕೊಡೋದಕ್ಕೆ ನಾವು ಚಿಂತನೆಯನ್ನು ನಡೆಸಿದ್ದೀವಿ ಅಂತೇಳಿ. ಅದೇ ಆಗುತ್ತೆ ಎನ್ನುವ ಒಂದು ಸ್ಪಷ್ಟನೆ ಕೂಡ JDS ನಾಯಕರಲ್ಲಿ ಇರುವಂಥದ್ದು. ಹಾಗಾಗಿ ಕೋಲಾರ, ಹಾಸನ, ಮಂಡ್ಯ 3 ಕ್ಷೇತ್ರಗಳನ್ನು ಬಿಟ್ಟು ಕೊಟ್ಟಿದ್ದಾರೆ. ಆದರೆ ಇದು ಇವತ್ತು ಅಧಿಕೃತವಾಗಿ ಘೋಷಣೆ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.